ನಮಸ್ಕಾರ ಸ್ನೇಹಿತರೆ, ನಾನು ಪ್ರತಿಮಾ. ಇವತ್ತು ನಾವು ಬೆಳಗಿನ ಟಿಫನ್ಗಿರಲಿ, ಮಕ್ಕಳ ಲಂಚ್ ಬಾಕ್ಸ್ಗಿರಲಿ ಪ್ರತಿಯೊಂದಕ್ಕೂ ತುಂಬಾ ಬೇಗನೆ ಆಗುವಂಥ ಒಂದು ಕಪ್ಪು ರವೆಯನ್ನು ಉಪಯೋಗಿಸಿ ಯಾವ ರೀತಿ ನಾವು ಟಿಫನನ್ನು ರೆಡಿ ಮಾಡ್ಕೊಳ್ಬೋದು ಅಂತ ನೋಡೋಣ ಬನ್ನಿ. ಈಗ ನಾನಿಲ್ಲಿ 1 ಕಪ್ಪು ಮೀಡಿಯಮ್ ರವೆಯನ್ನು ತಗೊಂಡಿದ್ದೇನೆ. ನೀವು ಇಲ್ಲಿ ಚಿರೋಟಿ ರವೆ ಆದರೂ ತಗೊಳ್ಬೋದು. ನಾನಿಲ್ಲಿ ಮೀಡಿಯಮ್ ರವೆಯನ್ನು ತಗೊಂಡಿದ್ದೇನೆ. ಇವಾಗ ಒಂದು ಅರ್ಧ ಕಪ್ಪಷ್ಟು ಅವಲಕ್ಕಿಯನ್ನು ನಾನೊಂದು 5 ನಿಮಿಷ ನೆನೆ ಹಾಕಿ ಇಟ್ಟಿದ್ದೆ. ಆ ಅವಲಕ್ಕಿಯನ್ನು ನಾನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಇವಾಗ 1 ಕಪ್ಪಷ್ಟು ಫ್ರೆಶ್ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ತೆಂಗಿನಕಾಯಿ ತುರಿ ಬೇಕಾದರೆ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ, ಚೆನ್ನಾಗಿರುತ್ತೆ. ಇಲ್ಲಿ ನಾನು 1 ಸ್ಪೂನು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಸಕ್ಕರೆ ಆಪ್ಷನಲ್ಲು, ಆದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಸಕ್ಕರೆಯನ್ನು ಹಾಕೋದ್ರಿಂದ. ಕೆಲವರಿಗೆ ಸಕ್ಕರೆ ಇಷ್ಟ ಆಗಲ್ಲ, ಅಂಥವರು ಸ್ಕಿಪ್ ಮಾಡಿಕೊಳ್ಳಿ. ಇವಾಗ 1 ಕಪ್ಪು ಮೊಸರನ್ನು ಹಾಕ್ಕೊಳ್ತಾ ಇದ್ದೇನೆ. ನಾನು ಮನೆಯಲ್ಲೇ ಮಾಡಿರುವ ಮೊಸರನ್ನು ಹಾಕಿದ್ದೇನೆ. ತುಂಬ ಹುಳಿ ಬೇಡ, ನೀವು ಯಾವ ಮೊಸರನ್ನಾದರೂ ಸೇರಿಸ್ಕೊಳ್ಳಿ. ಹಾಗೆ ರುಬ್ಲಿಕ್ಕೆ ಎಷ್ಟು ಬೇಕು ಅಷ್ಟು ನೀರನ್ನು ಸೇರಿಸಿ ನಾನಿದನ್ನು ಗ್ರೈಂಡಾಗಿ ಇವಾಗ ರುಬ್ಕೊಂಡು ಬರ್ತೀನಿ. ತುಂಬ ನುಣ್ಣಗೆ ಇದನ್ನು ರುಬ್ಕೊಂಡು ಬರುವ. ಈಗ ದೋಸೆ ಬ್ಯಾಟ್ರು ರೆಡಿಯಾಗಿದೆ. ನಾನು ರುಬ್ಕೊಂಡು ಬಂದೆ ನೋಡಿ. ಇದಕ್ಕೆ ಈಗ ಮಿಕ್ಸಿ ಜಾರನ್ನು ತೊಳೆದು ಸ್ವಲ್ಪ ನೀರನ್ನು ಸೇರಿಸ್ತೇನೆ. ತುಂಬ ನೀರು ಮಾಡ್ಕೊಳ್ಳೋದು ಬೇಡ. ಬ್ಯಾಟರ್ ಸ್ವಲ್ಪ ದಪ್ಪನೂ ಅಲ್ಲ ತೆಳ್ಳಗೂ ಅಲ್ಲ, ಆ ರೀತಿ ಇರಬೇಕು, ಮೀಡಿಯಮ್ ಆಗಿ. ಇವಾಗ ನೋಡಿ, ಈ ಹದದಲ್ಲಿದ್ದರೆ ಸಾಕು. ಇವಾಗ ಇದಕ್ಕೆ ಎಲ್ಲವೂ ಪರ್ಫೆಕ್ಟ್ ಆಗಿದೆ, ನೀರು ಎಲ್ಲವೂ ಸಾಕು, ಇಷ್ಟ ಆದರೆ ಸಾಕು. ಇದನ್ನು ನೀವು ಮಾಡಿಕೊಟ್ರೆ ಮಕ್ಕಳು ತುಂಬ ಇಷ್ಟಪಟ್ಕೊಂಡು ತಿಂತಾರೆ. ಮಕ್ಕಳಿಂದ ಹಿಡಿದು ದೊಡ್ಡವರೆಲ್ಲರಿಗೂ ಕೂಡ ಇಷ್ಟ ಆಗುವಂಥ ಒಂದು ಬೆಳಗಿನ ಟಿಫನ್ನು, ಅಥವಾ ಯಾವಾಗಲೂ ಕೂಡ ನೀವು ಮಾಡ್ಕೊಳ್ಬೋದು ಇನ್ಸ್ಟೆಂಟಾಗಿ. ಹಾಗೆ ಒಂದು ಚಿಟಿಕೆ ನಾನಿಲ್ಲಿ ಅಡುಗೆ ಸೋಡಾ ಹಾಕ್ಕೊಂಡಿದ್ದೇನೆ, ರುಚಿಗೆ ತಕ್ಕಷ್ಟು ಉಪ್ಪು. ಇವಾಗ ಎರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವ. ನಾನಿಲ್ಲಿ 1 ಕಪ್ಪಷ್ಟು ಸಣ್ಣಗೆ ಹೆಚ್ಚಿರುವಂಥ ಈರುಳ್ಳಿಯನ್ನು ತಗೊಂಡಿದ್ದೇನೆ. 1 ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿ ತಗೊಂಡಿದ್ದೇನೆ. ಹಾಗೆ 1 ಕ್ಯಾರೆಟನ್ನು ನಾನು ಈ ರೀತಿ ತುರಿದು ತಗೊಂಡಿದ್ದೇನೆ. ಅದನ್ನು ಕೂಡ ಇದರಲ್ಲಿ ಹಾಕ್ಕೊಳ್ಳುವ. ಕ್ಯಾರೆಟನ್ನು ತುರಿದು ತಗೊಳ್ಳಿ, ಚೆನ್ನಾಗಿರುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇವಾಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವ. ಮಕ್ಕಳು ತರಕಾರಿ ತಿನ್ನಲ್ಲ ಅಂತ ಇದ್ದವರು ಈ ರೀತಿ ಮಾಡಿಕೊಟ್ರೆ ಮಕ್ಕಳು ತರಕಾರಿಯೂ ತಿಂದಾಗ ಆಗ್ತದೆ, ಬೆಳಗಿನ ಟಿಫನ್ ಕೂಡ ತಿಂದಾಗ ಆಗುತ್ತೆ. ಹಾಗೆ ಅವರು ಇಷ್ಟಪಟ್ಕೊಂಡು ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ ಇದು. ಇವಾಗ ಇದು ರೆಡಿಯಾಗಿದೆ. ಈ ರೀತಿ ಈ ಹದದಲ್ಲಿದ್ದರೆ ಸಾಕು. ಇದು ಜಾಸ್ತಿ ದಪ್ಪನೂ ಇಲ್ಲ, ಜಾಸ್ತಿ ತೆಳ್ಳಗೂ ಇಲ್ಲ. ನೋಡಿ, ಈ ಹದದಲ್ಲಿದೆ. ಇಷ್ಟ ಆದರೆ ಸಾಕು. ನಾವು ಹಾಕಿರುವಂಥ ತರಕಾರಿಗಳನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳುವ. ಈರುಳ್ಳಿ, ಕ್ಯಾರೆಟು ಎಲ್ಲವನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಒಂದು ಒಲೆ ಮೇಲೆ ದೋಸೆ ತವ ಇಟ್ಕೊಳ್ಳೋಣ. ತವ ಬಿಸಿಯಾಗಿದೆ, ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೇನೆ. ನೋಡಿ, ಈ ರೀತಿ ಇದನ್ನು ಹಾಕ್ಕೊಂಡ್ರೆ ಆಯಿತು. ನೀವು ಒಂದೇ ಹಾಕ್ಕೊಳ್ತೀನಿ ಅಂದರೂ ಕೂಡ ಹಾಗೇನೂ ಮಾಡ್ಕೊಳ್ಬೋದು. ನಾನಿಲ್ಲಿ 3 ಈ ರೀತಿ ಹಾಕ್ಕೊಳ್ತಾ ಇದ್ದೇನೆ. ಚಿಕ್ಕದಾಗಿ ಹಾಕ್ಕೊಳ್ತಾ ಇದ್ದೇನೆ. ನೀವು ದೊಡ್ಡದಾಗಿ ಹಾಕ್ಕೊಳ್ತೀನಿ, ಒಂದೇ ಹಾಕ್ಕೊಳ್ತೀನಿ ಅಂದರೆ ಅದು ಕೂಡ ಓಕೆ. ನಾನಿಲ್ಲಿ ಮಕ್ಕಳಿಗೆ ಇಷ್ಟ ಆಗುತ್ತೆ ಅಂತ ಈ ಥರ ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ದೊಡ್ಡ ದೋಸೆ ನಾವು ಮಾಡಿಕೊಡೋದಕ್ಕಿಂತ ಈ ರೀತಿ ಚಿಕ್ಕ ದೋಸೆ ಮಾಡಿಕೊಟ್ಟಾಗ ಅವರು ಇಷ್ಟಪಟ್ಕೊಂಡು ತಿಂತಾರೆ. ಅವರಿಗೇನೋ ಒಂಥರ ಡಿಫ್ರೆಂಟಾಗಿ ಕಾಣುತ್ತೆ, ಆವಾಗ ತುಂಬ ಇಷ್ಟಪಟ್ಕೊಂಡು ತಿಂತಾರೆ ಅವರು. ಹಾಗಾಗಿ ಈ ರೀತಿ ಮಾಡಿಕೊಟ್ಟು ನೋಡಿ. ಇದನ್ನು ಒಂದು ಸೈಡ್ ಚೆನ್ನಾಗಿ ಕಾಯಿಸಿದ ಮೇಲೆ ನಾವು ಉಲ್ಟಾ ಹಾಕ್ಕೊಳ್ಬೇಕು. ಇದರ ಮೇಲ್ಗಡೆ ಬೇಕಾದರೆ ನೀವು ಸ್ವಲ್ಪ ತುಪ್ಪ ಕೂಡ ಹಾಕ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಇವಾಗ ನೋಡಿ, ಒಂದು ಸೈಡ್ ಬಾಯ್ಲ್ ಆಗಿದೆ. ನಾನು ಇದನ್ನು ಉಲ್ಟಾ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಚೆನ್ನಾಗಿ ಬಂತಲ್ವಾ? ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಈ ಥರ ಮಾಡಿಕೊಟ್ಟು ನೋಡಿ, ಇಷ್ಟಪಟ್ಕೊಂಡು ತಿಂತಾರೆ. ಇವಾಗ ಎರಡೂ ಸೈಡ್ ಕೂಡ ನಾವು ಚೆನ್ನಾಗಿ ಇದನ್ನು ಹೀಗೆ ಕಾಯಿಸ್ಕೊಳ್ಬೇಕು. ಇವಾಗ ಎರಡೂ ಸೈಡ್ ಕೂಡ ತುಂಬ ಚೆನ್ನಾಗಿ ಬಾಯ್ಲ್ ಆಗಿದೆ. ಇದನ್ನು ಒಂದು ತಟ್ಟೆಗೆ ತೆಕ್ಕೊಳ್ಳುವ. ಇವಾಗ ಇದು ರೆಡಿಯಾಗಿದೆ, ತೆಗೆದಿಟ್ಕೊಳ್ಳೋಣ. ಹಾಗೆ ಇನ್ನು ಉಳಿದಿರೋದು ಕೂಡ ನಾನು ಎಲ್ಲವನ್ನು ಇದೇ ರೀತಿ ಮಾಡ್ಕೊಂಡು ಬರ್ತೀನಿ.
ನೋಡಿ ನಾನು ಎಲ್ಲವನ್ನು ಕೂಡ ಅದೇ ರೀತಿ ಮಾಡ್ಕೊಂಡು ಬಂದೆ. ಇದು ಚಟ್ನಿ ಜೊತೆ ನೀವು ತಿಂತಾ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು. ಬಾಯ್ ಬಾಯ್.